ಸ್ಪೋಕನ್ ಟ್ಯುಟೋರಿಯಲ್ ನ ಲಿಬ್ರೆ ಆಫೀಸ್ ಪರಿಚಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯುವುದೇನೆಂದರೆ ರೈಟರ್ ಪರಿಚಯ, ರೈಟರ್ ನಲ್ಲಿರುವ ವಿವಿಧ ಟೂಲ್ ಬಾರ್ ಗಳು, ಹೊಸ ದಾಖಲೆ ಮತ್ತು ಅಸ್ತಿತ್ವದಲ್ಲಿರುವ ಡಾಕ್ಯುಮೆಂಟ್ ತೆರೆಯುವುದು ಹೇಗೆ ಎಂದು, ಡಾಕ್ಯುಮೆಂಟ್ ಅನ್ನು ಹೇಗೆ ಸೇವ್ ಮಾಡುವುದು ಮತ್ತು ರೈಟರ್ ನಲ್ಲಿ ಡಾಕ್ಯುಮೆಂಟ್ ಅನ್ನು ಹೇಗೆ ಕ್ಲೋಸ್ ಮಾಡುವುದು. ಲಿಬ್ರೆ ಆಫೀಸ್ ರೈಟರ್ ಇದು ಲಿಬ್ರೆ ಆಫೀಸ್ ಸೂಟ್ ನ ವರ್ಡ್ ಪ್ರೊಸೆಸರ್ ಕಾಂಪೊನೆಂಟ್. ಇದು ಮೈಕ್ರೋಸಾಫ್ಟ್ ಆಫೀಸ್ ಸೂಟ್ ನಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಸಮನಾಗಿರುತ್ತದೆ. ಇದು ಉಚಿತ ಮತ್ತು ಮುಕ್ತ ಮೂಲ ಸಾಫ್ಟ್ವೇರ್ ಆದ್ದರಿಂದ ಇದನ್ನು ಹಂಚಿಕೊಂಡು ಬದಲಾಯಿಸಲಾಗುತ್ತದೆ ಮತ್ತು ಯಾವುದೇ ಕಟ್ಟುಪಾಡುಗಳಿಲ್ಲದೆ ವಿತರಣೆ ಮಾಡಬಹುದು. ಇದು ಹಂಚಿಕೊಳ್ಳಲು ಉಚಿತ ಆದುದರಿಂದ ಯಾವುದೇ ಲೈಸೆನ್ಸ್ ಶುಲ್ಕ ಪಾವತಿಸದೆ ಹಂಚಬಹುದು. ಲಿಬ್ರೆ ಆಫೀಸ್ ಸೂಟ್ ಆರಂಭಿಸಲು ನೀವು ಮೈಕ್ರೋಸಾಫ್ಟ್ ವಿಂಡೋಸ್ 2000 ಮತ್ತು ಎಂಎಸ್ ವಿಂಡೋಸ್ ಎಕ್ಸ್ಪಿ ಅಥವಾ ಎಂಎಸ್ ವಿಂಡೋಸ್ 7 ಇದರ ಉನ್ನತ ಭಾಷಾಂತರಗಳು ಬಳಸಬಹುದು ಮತ್ತು ನಿಮ್ಮ ಆಪರೇಟಿಂಗ್ ಸಿಸ್ಟಮ್ GNU ಲಿನಕ್ಸ್ ಬಳಸಬಹುದು. ಇಲ್ಲಿ ನಾವು ಉಬುಂಟು ಲಿನಕ್ಸ್ 10.04 ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಬಳಸುತ್ತೇವೆ ಮತ್ತು ಲಿಬ್ರೆ ಆಫೀಸ್ ಸೂಟ್ ಆವೃತ್ತಿ 334. ನೀವು ಲಿಬ್ರೆ ಆಫೀಸ್ ಸೂಟ್ ಅನ್ನು ಇನ್ಸ್ಟಾಲ್ ಮಾಡದಿದ್ದಲ್ಲಿ ರೈಟರ್ ಅನ್ನು ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಬಳಸಿಕೊಂಡು ಇನ್ಸ್ಟಾಲ್ ಮಾಡಬಹುದು. ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಉಬುಂಟು ಲಿನಕ್ಸ್ ಟ್ಯುಟೋರಿಯಲ್ ಅನ್ನು ರೆಫರ್ ಮಾಡಿ ಮತ್ತು ವೆಬ್ಸೈಟ್ ನಲ್ಲಿನ ಸೂಚನೆಗಳನ್ನು ಅನುಸರಿಸಿ ಲಿಬ್ರೆ ಆಫೀಸ್ ಸೂಟ್ ಅನ್ನು ಡೌನ್ಲೋಡ್ ಮಾಡಬಹುದು. ವಿವರವಾದ ಸೂಚನೆಗಳು ಲಿಬ್ರೆ ಆಫೀಸ್ ಸೂಟ್ ಮೊದಲ ಟ್ಯುಟೋರಿಯಲ್ ನಲ್ಲಿ ಲಭ್ಯವಿದೆ. ನೆನಪಿಡಿ, ಅನುಸ್ಥಾಪಿಸುವಾಗ ರೈಟರ್ ಅನುಸ್ಥಾಪಿಸಲು ಕಂಪ್ಲೀಟ್ ಆಯ್ಕೆಯನ್ನು ಉಪಯೋಗಿಸಿ. ನೀವು ಈಗಾಗಲೇ ಲಿಬ್ರೆ ಆಫೀಸ್ ಸೂಟ್ ಇನ್ಸ್ಟಾಲ್ ಮಾಡಿಕೊಂಡಿದ್ದೀರಿ. ನಿಮ್ಮ ತೆರೆಯ ಮೇಲಿನ ಎಡಮೂಲೆಯಲ್ಲಿ ಅಪ್ಲಿಕೇಶನ್ ಗೆ ಕ್ಲಿಕ್ ಮಾಡುವ ಮೂಲಕ ಲಿಬ್ರೆ ಆಫೀಸ್ ರೈಟರ್ ಅನ್ನು ಪಡೆಯುವಿರಿ. ಆಫೀಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲಿಬ್ರೆ ಆಫೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಒಂದು ಹೊಸ ಸಂವಾದ ಪೆಟ್ಟಿಗೆ ವಿವಿಧ ಲಿಬ್ರೆ ಆಫೀಸ್ ಘಟಕಗಳನ್ನು ತೆರೆಯುತ್ತದೆ. ಲಿಬ್ರೆ ಆಫೀಸ್ ರೈಟರ್ ಪ್ರವೇಶಿಸಲು ಟೆಕ್ಸ್ಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಅದು ವರ್ಡ್ ಪ್ರೊಸೆಸರ್ ಕಾಂಪೊನೆಂಟ್ ನ ಸೂಟ್. ಇದು ಖಾಲಿ ಡಾಕ್ಯುಮೆಂಟ್ ಅನ್ನು ರೈಟರ್ ನ ಮುಖ್ಯ ವಿಂಡೋದಲ್ಲಿ ತೆರೆಯುತ್ತದೆ. ರೈಟರ್ ವಿಂಡೋ ವಿವಿಧ ಟೂಲ್ ಬಾರ್ ಹೊಂದಿದೆ. ಟೈಟಲ್ ಬಾರ್, ಮೆನು ಬಾರ್, ಸ್ಟ್ಯಾಂಡರ್ಡ್ ಟೂಲ್ ಬಾರ್, ಫಾರ್ಮ್ಯಾಟಿಂಗ್ ಬಾರ್ ಮತ್ತು ಸ್ಟೇಟಸ್ ಬಾರ್. ಇದು ಸಾಮಾನ್ಯವಾಗಿ ಬಳಸುವ ಆಯ್ಕೆಗಳಿವೆ. ನಾವು ಟ್ಯುಟೋರಿಯಲ್ ಪ್ರಗತಿಯ ಬಗ್ಗೆ ಕಲಿಯುವ. ಈಗ ಹೊಸ ಡಾಕ್ಯುಮೆಂಟ್ ಅನ್ನು ಹೇಗೆ ಓಪನ್ ಮಾಡುವುದು ಎಂದು ಕಲಿಯುವ ಮೂಲಕ ಟ್ಯುಟೋರಿಯಲ್ ಆರಂಭಿಸುವ. ಹೊಸ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಲು ನಿಮ್ಮ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ನೀವು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಮೆನು ಬಾರ್ ನಲ್ಲಿ ಫೈಲ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ತದನಂತರ ನ್ಯೂ ಆಯ್ಕೆಯನ್ನು ಕ್ಲಿಕ್ ಮಾಡಿ ಅಂತಿಮವಾಗಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿ. ನೀವು ನೋಡಿದಿರಾ, ಎರಡು ಪ್ರಕರಣಗಳಲ್ಲಿ ಹೊಸ ರೈಟರ್ ವಿಂಡೋ ತೆರೆಯುತ್ತದೆ. ಈಗ ಎಡಿಟರ್ ಏರಿಯಾದಲ್ಲಿ ಕೆಲವು ಅಕ್ಷರ ಬರೆಯಿರಿ. ನಾವು ರೆಸ್ಯೂಮ್ ಎಂದು ಟೈಪ್ ಮಾಡೋಣ. ಒಮ್ಮೆ ನಿಮ್ಮ ಡಾಕ್ಯುಮೆಂಟ್ ಬರೆದಾದ ಮೇಲೆ ನಿಮ್ಮ ಮುಂದಿನ ಬಳಕೆಗೆ ಅದನ್ನು ಸೇವ್ ಮಾಡಬೇಕು. ಈ ಫೈಲ್ ಅನ್ನು ಸೇವ್ ಮಾಡಲು ಮೆನು ಬಾರ್ ನಲ್ಲಿ ಫೈಲ್ ಕ್ಲಿಕ್ ಮಾಡಿ. ನಂತರ ಸೇವ್ ಆಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಒಂದು ಸಂವಾದ ಪೆಟ್ಟಿಗೆ ತೆರೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ನೀವು ನೇಮ್ ಫೀಲ್ಡ್ ನ ಅಡಿಯಲ್ಲಿ ನಿಮ್ಮ ಫೈಲ್ ಹೆಸರನ್ನು ದಾಖಲಿಸುವುದು ಅಗತ್ಯವಿದೆ. ಆದ್ದರಿಂದ ಫೈಲ್ ನ ಹೆಸರನ್ನು ರೆಸ್ಯೂಮ್ ಎಂದು ಎಂಟರ್ ಮಾಡಿ. ನೇಮ್ ಫೀಲ್ಡ್ ಕೆಳಗೆ ಸೇವ್ ಇನ್ ಫೋಲ್ಡರ್ ಫೀಲ್ಡ್ ಇದೆ. ನೀವು ಫೋಲ್ಡರ್ ಹೆಸರು ಪ್ರವೇಶಿಸಲು ಬೇಕಾಗುವ ಫೀಲ್ಡ್ ನೀವು ಸೇವ್ ಮಾಡಿದ ಫೈಲ್ ಅನ್ನು ಹೊಂದಿದೆ. ಆದ್ದರಿಂದ ಸೇವ್ ಇನ್ ಫೋಲ್ಡರ್ ನ ಡೌನ್ ಬಾಣದ ಮೇಲೆ ಕ್ಲಿಕ್ ಮಾಡಿ ಮತ್ತು ಡೆಸ್ಕ್ಟಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಫೋಲ್ಡರ್ ಗಳ ಪಟ್ಟಿ ಮೆನುವಿನಲ್ಲಿ ಕಾಣಿಸಿಕೊಳ್ಳುವುದನ್ನು ನೋಡಬಹುದು. ಇಲ್ಲಿ ನೀವು ನಿಮ್ಮ ಕಡತವನ್ನು ಸೇವ್ ಮಾಡಬಹುದು. ಈಗ ಡೆಸ್ಕ್ಟಾಪ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಫೈಲ್ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಆಗಿರುವುದನ್ನು ನೋಡಬಹುದು. ನೀವು ಬ್ರೌಸ್ ಫಾರ್ ದಿ ಫೋಲ್ಡರ್ಸ್ ಗೆ ಕೂಡ ಕ್ಲಿಕ್ ಮಾಡಬಹುದು ಮತ್ತು ನೀವು ನಿಮ್ಮ ಡಾಕ್ಯುಮೆಂಟ್ ಸೇವ್ ಮಾಡಲು ಫೋಲ್ಡರ್ ಆಯ್ಕೆ ಮಾಡಿಕೊಳ್ಳಿ. ಈಗ ಸಂವಾದ ಪೆಟ್ಟಿಗೆಯಲ್ಲಿ ಫೈಲ್ ಟೈಪ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನೀವು ಸೇವ್ ಮಾಡಬಹುದಾದ ಫೈಲ್ ಟೈಪ್ ಆಪ್ಷನ್ ಅಥವಾ ಫೈಲ್ ವಿಸ್ತರಣೆಗಳ ಪಟ್ಟಿಯನ್ನು ತೋರಿಸುತ್ತದೆ. ಲಿಬ್ರೆ ಆಫೀಸ್ ರೈಟರ್ ನ ಡಿಫಾಲ್ಟ್ ಫೈಲ್ ಪ್ರಕಾರ ODF ಟೆಕ್ಸ್ಟ್ ಡಾಕ್ಯುಮೆಂಟ್. ಇದು ಎಕ್ಸ್ಟೆನ್ಷನ್ ಡಾಟ್ ODT ಯನ್ನು ಒದಗಿಸುತ್ತದೆ. ODT ಓಪನ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಗೆ ಸೇರಿದ್ದು ಅಥವಾ ODF ಫಾರ್ಮ್ಯಾಟ್ ಇದನ್ನು ಜಾಗತಿಕವಾಗಿ ಒಪ್ಪಿಕೊಂಡಿದ್ದು ವರ್ಡ್ ಡಾಕ್ಯುಮೆಂಟ್ ಗೆ ಓಪನ್ ಸ್ಟ್ಯಾಂಡರ್ಡ್ ಆಗಿದೆ. ಇದನ್ನು ಸರ್ಕಾರ ಭಾರತದ ನೀತಿಯ ಓಪನ್ ಸ್ಟ್ಯಾಂಡರ್ಡ್ ಇನ್
ಈ ಗವರ್ನೆನ್ಸ್ ನ ಪಾಲಿಸಿಯಲ್ಲಿ ಒಪ್ಪಿಕೊಂಡಿದೆ. ಡಾಟ್ ಒಡಿಟಿ ಪಠ್ಯ ದಾಖಲಾತಿಗಳು ಉಳಿತಾಯ ಜೊತೆಗೆ ಇದನ್ನು ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಕೂಡ ಓಪನ್ ಮಾಡಬಹುದು. ನೀವು ನಿಮ್ಮ ಫೈಲ್ ಅನ್ನು ಡಾಟ್ ಡಾಕ್ ಮತ್ತು ಡಾಟ್ ಡಾಕ್ಸ್ ಫಾರ್ಮೆಟ್ ಮೂಲಕ ಕೂಡ ಸೇವ್ ಮಾಡಬಹುದು. ಇದು ಎಂಎಸ್ ಆಫೀಸ್ ವರ್ಡ್ ಪ್ರೋಗ್ರಾಂ ಮೂಲಕ ಓಪನ್ ಮಾಡಲು ಸಾಧ್ಯ. ಇನ್ನೊಂದು ಜನಪ್ರಿಯ ಫೈಲ್ ವಿಸ್ತರಣೆ ಡಾಟ್ ಆರ್ಟಿಎಫ್. ಇದು ಹೆಚ್ಚಿನ ಪ್ರೋಗ್ರಾಂ ಅನ್ನು ಓಪನ್ ಮಾಡುತ್ತದೆ. ಇದು ರಿಚ್ ಟೆಕ್ಸ್ಟ್ ಫಾರ್ಮೆಟ್. ಈಗ ಒಡಿಎಫ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನೀವು ನೋಡಿ, ಫೈಲ್ ಪ್ರಕಾರ ಒಡಿಎಫ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಮತ್ತು ಆವರಣ ಒಳಗೆ ಡಾಟ್ ಒಡಿಟಿ ಫೈಲ್ ಟೈಪ್ ಆಯ್ಕೆಯ ಮುಂದೆ ಕಾಣಿಸುತ್ತದೆ. ಈಗ ಸೇವ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈ ಶೀರ್ಷಿಕೆ ಪಟ್ಟಿ ನಿಮ್ಮ ಆಯ್ಕೆಯ ಫೈಲ್ ಹೆಸರನ್ನು ಮತ್ತು ವಿಸ್ತರಣೆಯೊಂದಿಗೆ ರೈಟರ್ ವಿಂಡೋವಿಗೆ ಹಿಂದಕ್ಕೆ ಕೊಂಡೊಯ್ಯುತ್ತದೆ. ನೀವೀಗ ರೈಟರ್ ವಿಂಡೋದಲ್ಲಿ ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ ಬರೆಯಲು ತಯಾರಾಗಿದ್ದೀರಿ. ಚರ್ಚಿಸಲಾದ ಮೇಲಿನ ವಿನ್ಯಾಸಗಳ ಜೊತೆಗೆ ರೈಟರ್ ದಾಖಲೆಗಳನ್ನು ಒಂದು ವೆಬ್ ಪುಟ ಫಾರ್ಮೆಟ್ ಡಾಟ್ ಎಚ್ಟಿಎಂಎಲ್ ಸ್ವರೂಪದಲ್ಲಿ ಉಳಿಸಬಹುದು. ಈ ಮೊದಲು ವಿವರಿಸಿದಂತೆ ಇದೇ ರೀತಿಯಲ್ಲಿ ಮಾಡಲಾಗುತ್ತದೆ. ಆದ್ದರಿಂದ ಮೆನು ಬಾರ್ ನಲ್ಲಿ ಫೈಲ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ, ನಂತರ ಸೇವ್ ಆಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈಗ ಫೈಲ್ ಟೈಪ್ ಆಯ್ಕೆಯನ್ನು ಕ್ಲಿಕ್ ಮಾಡಿ, ತದನಂತರ ಎಚ್ಟಿಎಂಎಲ್ ಡಾಕ್ಯುಮೆಂಟ್ ಅಂಡ್ ವಿಥಿನ್ ಬ್ರಾಂಚೆಸ್ ಓಪನ್ ಆಫೀಸ್ ಡಾಟ್ ಒರ್ಗ್ ರೈಟರ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಈ ಆಯ್ಕೆ ಡಾಕ್ಯುಮೆಂಟ್ ಗೆ ಡಾಟ್ ಎಚ್ಟಿಎಂಎಲ್ ಎಕ್ಸ್ಟೆನ್ಷನ್ ಅನ್ನು ನೀಡುತ್ತದೆ. ಸೇವ್ ಬಟನ್ ಕ್ಲಿಕ್ ಮಾಡಿ. ಈಗ ಸಂವಾದ ಬಾಕ್ಸ್ ನಲ್ಲಿ ಆಸ್ಕ್ ವೆನ್ ನಾಟ್ ಸೇವಿಂಗ್ ಇನ್ ಒಡಿಎಫ್ ಫಾರ್ಮೆಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಅಂತಿಮವಾಗಿ ಕೀಪ್ ಕರೆಂಟ್ ಫಾರ್ಮೆಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನೀವು ಡಾಕ್ಯುಮೆಂಟ್ ಡಾಟ್ ಎಚ್ಟಿಎಂಎಲ್ ವಿಸ್ತರಣೆಯೊಂದಿಗೆ ಸೇವ್ ಆಗಿರುವುದನ್ನು ನೋಡಬಹುದು. ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಎಕ್ಸ್ಪೋರ್ಟ್ ಡೈರೆಕ್ಟರಿ ಆಸ್ ಪಿಡಿಎಫ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ಡಾಕ್ಯುಮೆಂಟ್ ಅನ್ನು ಪಿಡಿಎಫ್ ಫಾರ್ಮೆಟ್ ಗೆ ಎಕ್ಸ್ಪೋರ್ಟ್ ಮಾಡಬಹುದು. ಮೊದಲು ನೀವು ಸೇವ್ ಮಾಡಲು ಸ್ಥಳವನ್ನು ಆಯ್ಕೆ ಮಾಡಿ. ಪರ್ಯಾಯವಾಗಿ ನೀವು ಮೆನು ಬಾರ್ ನಲ್ಲಿ ಫೈಲ್ ಆಯ್ಕೆಯನ್ನು ಕ್ಲಿಕ್ ಮಾಡಿ, ತದನಂತರ ಎಕ್ಸ್ಪೋರ್ಟ್ ಆಸ್ ಪಿಡಿಎಫ್ ಆಯ್ಕೆಯನ್ನು ಕ್ಲಿಕ್ ಮಾಡುವುದರ ಮೂಲಕ ಮಾಡಬಹುದು. ಕಾಣಿಸಿಕೊಳ್ಳುವ ಸಂವಾದ ಪೆಟ್ಟಿಗೆಯಲ್ಲಿ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಸೇವ್ ಬಟನ್ ಕ್ಲಿಕ್ ಮಾಡಿ. ಒಂದು ಪಿಡಿಎಫ್ ಫೈಲ್ ರಚಿತವಾಗುತ್ತದೆ. ಫೈಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕ್ಲೋಸ್ ಬಟನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡುವ. ಮುಂದೆ ನಾವು ಲಿಬ್ರೆ ಆಫೀಸ್ ಬರಹಗಾರ ಅಸ್ತಿತ್ವದಲ್ಲಿರುವ ಡಾಕ್ಯುಮೆಂಟ್ ಅನ್ನು ತೆರೆಯುವುದು ಹೇಗೆ ಎಂದು ಕಲಿಯೋಣ. ರೆಸ್ಯೂಮ್ ಡಾಟ್ ಒಡಿಟಿ ಫೈಲ್ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡುವ. ಅಸ್ತಿತ್ವದಲ್ಲಿರುವ ಡಾಕ್ಯುಮೆಂಟ್ ಅನ್ನು ತೆರೆಯಲು ಮೇಲಿನ ಮೆನು ಬಾರ್ ನಲ್ಲಿ ಫೈಲ್ ಮೆನು ಕ್ಲಿಕ್ ಮಾಡಿ, ನಂತರ ಓಪನ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನೀವು ಒಂದು ಸಂವಾದ ಪೆಟ್ಟಿಗೆ ಪರದೆಯ ಮೇಲೆ ಕಾಣಿಸಿಕೊಳ್ಳುವುದನ್ನು ನೋಡಬಹುದು. ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ಸೇವ್ ಮಾಡಿದ ಫೋಲ್ಡರ್ ಅನ್ನು ಹುಡುಕಿ. ಅದಕ್ಕೋಸ್ಕರ ಸಂವಾದ ಪೆಟ್ಟಿಗೆ ಮೇಲಿನ ಎಡಮೂಲೆಯಲ್ಲಿ ಸಣ್ಣ ಪೆನ್ಸಿಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇದು ಟೈಪ್ ಎ ಫೈಲ್ ನೇಮ್ ಹೆಸರನ್ನು ಹೊಂದಿದೆ. ಇದು ಲೊಕೇಶನ್ ಬಾರ್ ಫೀಲ್ಡ್ ಅನ್ನು ತೆರೆಯುತ್ತದೆ. ಇಲ್ಲಿ ನೀವು ಹುಡುಕುತ್ತಿರುವ ಫೈಲ್ ಹೆಸರನ್ನು ಟೈಪ್ ಮಾಡಿ. ನಾವು ರೆಸ್ಯೂಮ್ ಎಂದು ಫೈಲ್ ಹೆಸರನ್ನು ಬರೆಯೋಣ. ಈಗ ಫೈಲ್ ಹೆಸರುಗಳು ರೆಸ್ಯೂಮ್ ಜೊತೆ ಕಾಣಿಸಿಕೊಳ್ಳುತ್ತದೆ. ರೆಸ್ಯೂಮ್ ಡಾಟ್ ಒಡಿಟಿ ಆಯ್ಕೆ ಮಾಡಿ. ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಫೈಲ್ ರೆಸ್ಯೂಮ್ ಡಾಟ್ ಒಡಿಟಿ ತೆರೆಯುವುದನ್ನು ನೋಡಬಹುದು. ಪರ್ಯಾಯವಾಗಿ ನೀವು ಮೇಲಿರುವ ಟೂಲ್ ಬಾರ್ ನಲ್ಲಿ ಓಪನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದೇ ರೀತಿಯಲ್ಲಿ ಮುಂದಿನ ಪ್ರಕ್ರಿಯೆ ಮಾಡುವುದರ ಮೂಲಕ ಅಸ್ತಿತ್ವದಲ್ಲಿರುವ ಫೈಲ್ ತೆರೆಯಲು ಸಾಧ್ಯ. ಮೈಕ್ರೋಸಾಫ್ಟ್ ವರ್ಡ್ ಬಳಸಿಕೊಂಡು ನೀವು ರೈಟರ್ ಫೈಲ್ ಗಳನ್ನು ಒಡಿಟಿ ಡಾಟ್ ಡಾಕ್ ಮತ್ತು ಡಾಟ್ ಡಾಕ್ಸ್ ವಿಸ್ತರಣೆಗಳ ಮೂಲಕ ಓಪನ್ ಮಾಡಬಹುದು. ಮುಂದೆ ನೀವು ನಿಮ್ಮ ಫೈಲ್ ಅನ್ನು ಹೇಗೆ ಮಾಡಿಫೈ ಮಾಡಬಹುದು ಮತ್ತು ಅದೇ ಫೈಲ್ ನ ಅಡಿಯಲ್ಲಿ ಹೇಗೆ ಸೇವ್ ಮಾಡಬಹುದು ಎಂದು ನೋಡೋಣ. ಅದಕ್ಕೋಸ್ಕರ ಮೊದಲ ಎಡ ಮೌಸ್ ಬಟನ್ ಅನ್ನು ಕ್ಲಿಕ್ ಮಾಡಿ, ತದನಂತರ ಟೆಕ್ಸ್ಟ್ ಜೊತೆಗೆ ಅದನ್ನು ಡ್ರ್ಯಾಗ್ ಮಾಡುವ ಮೂಲಕ ಟೆಕ್ಸ್ಟ್ ರೆಸ್ಯೂಮ್ ಆಯ್ಕೆ ಮಾಡಿ. ಇದು ಟೆಕ್ಸ್ಟ್ ಅನ್ನು ಸೆಲೆಕ್ಟ್ ಮತ್ತು ಹೈಲೈಟ್ ಮಾಡುತ್ತದೆ. ಈಗ ಎಡ ಮೌಸ್ ಬಟನ್ ಅನ್ನು ರಿಲೀಸ್ ಮಾಡಿ. ಟೆಕ್ಸ್ಟ್ ಹೈಲೈಟ್ ಆಗಿರಬೇಕು. ಈಗ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಬೋಲ್ಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಈಗ ಬೋಲ್ಡ್ ಆಗಿರುತ್ತದೆ. ಪುಟದ ಮಧ್ಯದಲ್ಲಿ ಟೆಕ್ಸ್ಟ್ ಅನ್ನು ಅಲೈನ್ ಮಾಡುವ ಸಲುವಾಗಿ ಟೂಲ್ ಬಾರ್ ನಲ್ಲಿ ಸೆಂಟರ್ಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ನೋಡಬಹುದು ಟೆಕ್ಸ್ಟ್ ಸೆಂಟರ್ ನಲ್ಲಿ ಅಲೈನ್ ಆಗಿದೆ. ಈಗ ಪಠ್ಯದ ಫಾಂಟ್ ಗಾತ್ರ ಹೆಚ್ಚಿಸಿ. ಆದ್ದರಿಂದ ಟೂಲ್ ಬಾರ್ ನಲ್ಲಿ ಫಾಂಟ್ ಸೈಜ್ ಫೀಲ್ಡ್ ನ ಡೌನ್ ಬಾಣದ ಮೇಲೆ ಕ್ಲಿಕ್ ಮಾಡಿ. ಡ್ರಾಪ್ ಡೌನ್ ಮೆನುವಿನ ಮೇಲೆ 14 ರ ಮೇಲೆ ಕ್ಲಿಕ್ ಮಾಡಿ.
ಆದ್ದರಿಂದ ಪಠ್ಯದ ಫಾಂಟ್ ಗಾತ್ರ 14ಕ್ಕೆ ಹೆಚ್ಚುತ್ತದೆ. ಫಾಂಟ್ ನೇಮ್ ಫೀಲ್ಡ್ ನಲ್ಲಿ ಡೌನ್ ಬಾಣವನ್ನು ಕ್ಲಿಕ್ ಮಾಡಿ. ಫಾಂಟ್ ಹೆಸರು ಉಬುಂಟು ಅನ್ನು ಆಯ್ಕೆ ಮಾಡಿ. ಟೂಲ್ ಬಾರ್ ನಲ್ಲಿ ಸೇವ್ ಐಕಾನ್ ಕ್ಲಿಕ್ ಮಾಡಿ. ನೀವು ಫೈಲ್ ಬದಲಾವಣೆ ಮಾಡಿದ ನಂತರವೂ ಒಂದೇ ಫೈಲ್ ಹೆಸರಿನಲ್ಲಿ ಫೈಲ್ ಸೇವ್ ಆಗಿರುವುದನ್ನು ನೋಡಬಹುದು. ಒಮ್ಮೆ ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನು ಸೇವ್ ಮಾಡಿದ ನಂತರ ನೀವು ಇದನ್ನು ಕ್ಲೋಸ್ ಮಾಡಲು ಇಚ್ಛಿಸಿದ್ದಲ್ಲಿ ಮೆನು ಬಾರ್ ನಲ್ಲಿ ಫೈಲ್ ಮೆನು ಮೇಲೆ ಕ್ಲಿಕ್ ಮಾಡಿ ಮತ್ತು ಕ್ಲೋಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನಿಮ್ಮ ಫೈಲ್ ಕ್ಲೋಸ್ ಆಗುತ್ತದೆ. ಇದು ಲಿಬ್ರೆ ಆಫೀಸ್ ರೈಟರ್ ಸ್ಪೋಕನ್ ಟ್ಯುಟೋರಿಯಲ್ ನ ಕೊನೆಯಲ್ಲಿ ನಮ್ಮನ್ನು ತೆರೆದಿಡುತ್ತದೆ. ನಾವು ಕಲಿತ ಸಾರಾಂಶ: ರೈಟರ್ ಪರಿಚಯ, ರೈಟರ್ ನ ವಿವಿಧ ಟೂಲ್ ಬಾರ್ ಗಳು, ರೈಟರ್ ನಲ್ಲಿ ಹೊಸ ದಾಖಲೆ ಮತ್ತು ಅಸ್ತಿತ್ವದಲ್ಲಿರುವ ಡಾಕ್ಯುಮೆಂಟ್ ಅನ್ನು ತೆರೆಯುವುದು ಹೇಗೆ ಮತ್ತು ಡಾಕ್ಯುಮೆಂಟ್ ಅನ್ನು ಹೇಗೆ ಸೇವ್ ಮಾಡುವುದು, ರೈಟರ್ ನಲ್ಲಿ ಡಾಕ್ಯುಮೆಂಟ್ ಅನ್ನು ಹೇಗೆ ಕ್ಲೋಸ್ ಮಾಡುವುದು, ಕಾಂಪ್ರಿಹೆನ್ಸಿವ್ ಅಸೈನ್ಮೆಂಟ್: ರೈಟರ್ ನಲ್ಲಿ ಒಂದು ಹೊಸ ಡಾಕ್ಯುಮೆಂಟ್ ಅನ್ನು ತೆರೆಯಿರಿ. practiceಒಡಿಟಿ ಹೆಸರಿನಲ್ಲಿ ಸೇವ್ ಮಾಡಿ. ದಿಸ್ ಇಸ್ ಮೈ ಫಸ್ಟ್ ಅಸೈನ್ಮೆಂಟ್ ಎಂದು ಟೆಕ್ಸ್ಟ್ ಬರೆಯಿರಿ. ಫೈಲ್ ಅನ್ನು ಸೇವ್ ಮಾಡಿ. ಟೆಕ್ಸ್ಟ್ ಅಂಡರ್ಲೈನ್ ಮಾಡಿ. ಫಾಂಟ್ ಸೈಜ್ ಅನ್ನು 16ಕ್ಕೆ ಹೆಚ್ಚಿಸಿ. ಫೈಲ್ ಅನ್ನು ಕ್ಲೋಸ್ ಮಾಡಿ. ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ವೀಕ್ಷಿಸಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಅನ್ನು ವಿವರಿಸುತ್ತದೆ. ನಿಮಗೆ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲದೆ ಹೋದರೆ ನೀವು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ಸ್ ಗಳನ್ನು ಉಪಯೋಗಿಸಿಕೊಂಡು ಕಾರ್ಯಾಗಾರ ನಡೆಸುತ್ತದೆ. ಆನ್ಲೈನ್ ಟೆಸ್ಟ್ ನಲ್ಲಿ ಪಾಸ್ ಆದವರಿಗೆ ಸರ್ಟಿಫಿಕೇಟ್ ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು contact@spoken-tutorial.org ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ವಿಭಾಗವಾಗಿದೆ. ಇದು ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಥ್ರೂ ಐಸಿಟಿ ಎಂಎಚಆರ್ಡಿ ಗವರ್ನ್ಮೆಂಟ್ ಆಫ್ ಇಂಡಿಯಾ ದಿಂದ ಸ್ಫೂರ್ತಿಗೊಂಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿದೆ. spoken-tutorial.org/nmeict-intro. ಈ ಟ್ಯುಟೋರಿಯಲ್ ಮಹಾಲಕ್ಷ್ಮಿಯ ಕೊಡುಗೆಯಾಗಿದ್ದು ಇದಕ್ಕಾಗಿ ಕಂಠದಾನ ಮಾಡಿದವರು ಹರೀಶ್. ಸೇರಿರುವುದಕ್ಕಾಗಿ ವಂದನೆಗಳು.